ವೀಕ್ಷಕರೇ, ಹೋರಾಟವೆಂದರೆ ಎಲ್ಲಾ ಕಾಲದಲ್ಲೂ ಕೈಯಲ್ಲಿ ಅಸ್ತ್ರ ಹಿಡಿಯೋದು ಮಾತ್ರವಲ್ಲ. ಕೆಲವೊಂದು ಬಾರಿ ಅದು ಕವಿಯ ಪೆನ್ನಿನಿಂದ ಹುಟ್ಟುತ್ತದೆ. ಕನ್ನಡ ಪರ ಅಸಾಮಾನ್ಯ ಅಕ್ಷರ ಕ್ರಾಂತಿಯ ಧ್ವನಿ ಶತಾಯುಷಿ ಕವಿ ಕಯ್ಯಾರ ಕಿಞ್ಞಣ್ಣ ರೈ. ನಾಡೋಜ ರೈ ಎಂದರೆ ಕನ್ನಡ ನುಡಿಯ ಅಪಾರ ಪ್ರೀತಿ ಕಾಳಜಿಗಳಿಗೆ ಒಂದು ಗಟ್ಟಿ ಅಕ್ಷರ ಧ್ವನಿ. ಕಾಸರಗೋಡಿನ ಗಡಿಯಂಚಿನ ದಿಟ್ಟ ಧ್ವನಿ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಎನ್ನುವ ಹೋರಾಟದಲ್ಲಿ ಅಕ್ಷರದ ಅಸ್ತ್ರ ಬೀಸಿದ ಶೂರರು ಈ ನಮ್ಮ ನಾಡೋಜ ಕವಿ ರೈಗಳು. ಇವರ ಕಾವ್ಯ ಹೇಗೆ ನೆಲಕ್ಕಾಗಿ ಒಂದು ಜನಾಂದೋಲನ ಧ್ವನಿ ಆಯಿತು ಎಂಬುದನ್ನು 70ನೇ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದ ದಿನಗಳಲ್ಲಿ ತಿಳಿಸುವ ನಮ್ಮ ವಿಶೇಷ ವರದಿ ಇದಾಗಿದೆ. ನಮ್ಮ ಕಾಸರಗೋಡು ಕರ್ನಾಟಕ ಗಡಿಯಲ್ಲೇ ಉಳಿದು ಹೋದ ಕನ್ನಡದ ಹೃದಯ. ಇಂಥ ನೆಲದಲ್ಲಿ ಹುಟ್ಟಿದ ಕವಿ ನಮ್ಮ ಕಯ್ಯಾರ ರೈ. ಇವರು ಕೇವಲ ಕವಿತೆ ಬರೆದವರಲ್ಲ, ಇವರು ಕನ್ನಡ ನೆಲದ ಹೋರಾಟ ಬರೆದವರು. ಅವರ ಪದಗಳಲ್ಲಿ ಜಗಮಗಿಸಿದ್ದು ಕನ್ನಡದ ಅಸ್ಮಿತೆ. ಅವರ ಕಾವ್ಯದಲ್ಲಿ ಮೊಳಗಿದ್ದು ಕಾಸರಗೋಡಿನ ನೋವು. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲೆಲ್ಲೂ ಎದ್ದೆದ್ದು ಓಡಿ ಬನ್ನಿ. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲೆಲ್ಲೂ ಎದ್ದೆದ್ದು ಓಡಿ ಬನ್ನಿ. ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆವೇ ಸಾವೆ. ಓ ಬನ್ನಿ ಬನ್ನಿ, ಕಾಸರಗೋಡು ಕರುನಾಡಲಿ ಕೂಡಿಕೊಳ್ಳಲು ಬನ್ನಿ ಬನ್ನಿ. ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆವೇ ಸಾವೆ. ಓ ಬನ್ನಿ ಬನ್ನಿ, ಕಾಸರಗೋಡು ಕರುನಾಡಲಿ ಕೂಡಿಕೊಳ್ಳಲು ಬನ್ನಿ ಬನ್ನಿ. ಈ ಸಾಲುಗಳು ರೈಯವರು ಕಾಸರಗೋಡು ಕರ್ನಾಟಕ ಉಳಿಸಿಕೊಳ್ಳಲು ಕೊಟ್ಟ ಅಕ್ಷರದ ಹೋರಾಟದ ಕಹಳೆ. ಅದು 1956ರ ಸಮಯ. ಕರ್ನಾಟಕ ರಾಜ್ಯವು ಪುನರ್ರಚನೆಯ ನಂತರ ಕಾಸರಗೋಡು ಕೇರಳದ ಪಾಲಾಯಿತು. ಆದರೆ ಇಲ್ಲಿ ಜನರ ತಾಯಿ ಮಾತು ಮಾತ್ರ ಕನ್ನಡವೇ ಆಗಿ ಉಳಿಯಿತು. ಆ ಕಾಸರಗೋಡಿನ ಮನಸ್ಸುಗಳೆಲ್ಲ ಇಂದಿಗೂ ಕರ್ನಾಟಕದಲ್ಲಿ ಹರಿಯುತ್ತಲೇ ಇದೆ. ಅದೇ ವೇಳೆ ಕವಿ ಕಯ್ಯಾರರು ಬರೆದ ಕವಿತೆ ನಮ್ಮ ನಾಡು ನಕ್ಷೆಯಲ್ಲಿ ಬೇರೆ, ಹೃದಯದಲ್ಲಿ ಯಾಕೆ ಬೇರೆ. ನಮ್ಮ ನಾಡು ನಕ್ಷೆಯಲ್ಲಿ ಬೇರೆ, ಹೃದಯದಲ್ಲಿ ಯಾಕೆ ಬೇರೆ. ಕವಿಯ ಈ ಸಾಲು ಕೇವಲ ಕಾವ್ಯವಲ್ಲ, ಅದು ಹೋರಾಟದ ಘೋಷಣೆಯಾಗಿ ಮೊಳಗಿತು. ಕನ್ನಡದ ಗಡಿನಾಡಲ್ಲಿ ನಾ ಹುಟ್ಟಿರಲು ಹೇಡಿ ಎನಿಸದೆ ಯೋಧನಾಗಬೇಕು. ಕನ್ನಡದ ಗಡಿನಾಡಲ್ಲಿ ನಾ ಹುಟ್ಟಿರಲು ಹೇಡಿ ಎನಿಸದೆ ಯೋಧನಾಗಬೇಕು. ಕನ್ನಡ ಅಂತರ್ಗತ ತುಳುನಾಡು ಕಾಸರಗೋಡು ನನ್ನದಿದು. ಕನ್ನಡ ಅಂತರ್ಗತ ತುಳುನಾಡು ಕಾಸರಗೋಡು ನನ್ನದಿದು. ಭಾರತ ಅಂತರ್ಗತ ಕನ್ನಡದ ಬದುಕು ಈ ಕಾಸರಗೋಡು. ಭಾರತ ಅಂತರ್ಗತ ಕನ್ನಡದ ಬದುಕು ಈ ಕಾಸರಗೋಡು ಎಂದು ಹೇಳುವ ರೈಗಳ ಕಾವ್ಯವನ್ನ ಯುವಕರ ಸಮೂಹ ಪಾಂಪ್ಲೆಂಟ್ ಮಾಡಿ ಹಂಚಿದರು. ಪಾಠ ಶಾಲೆಗಳಲ್ಲಿ ಹಾಡಿ ಹಾಡಿ ಎಚ್ಚರಗೊಳಿಸಿದರು. ಕವಿಯ ಪೆನ್ನಿನಿಂದ ಬಂದ ಕನ್ನಡದ ಮಾತು ಕಾಸರಗೋಡಿನ ಆತ್ಮಗಳ ಘೋಷಣೆ ಆಯಿತು. ಅಂದಿನ ನಾಯಕರ ಮಾತುಗಳು ನಿಧಾನವಾಗಿ ಮರೆಗೆ ಸರಿದು ಹೋದರೂ ಕವಿ ರೈ ಅವರ ಕನ್ನಡದ ಕವಿತೆಯ ಸಾಲುಗಳು ಮಾತ್ರ ಇವತ್ತಿಗೂ ಎಲ್ಲರ ಮನಸ್ಸು ಹಾಗೂ ಧ್ವನಿಗಳಲ್ಲಿ ಮೊಳಗುತ್ತಲೇ ಇವೆ. ಹೊಸ ಪೀಳಿಗೆಯ ಕನ್ನಡಿಗರು ಇವತ್ತು ಜಾಲತಾಣಗಳಲ್ಲಿ ಕಾಸರಗೋಡು ನಮಗೆ ಸೇರಿದ್ದು ಎಂಬ ಕವಿ ರೈ ಅವರ ವಿಚಾರಧಾರೆಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ. ಕಾಸರಗೋಡು ಇಂದೂ ಸಹಿತ ಗಡಿಯಲ್ಲಿ ನಿಂತು ಬಿಟ್ಟಿದೆ. ಇದರ ನಿರ್ಣಯ ಮಾತ್ರ ಬಾಕಿ ಉಳಿದಿದೆ. ಇದಕ್ಕಾಗಿ ಹೋರಾಟ ಜೀವಂತವಾಗಿಯೇ ಉಳಿದಿದೆ. ಆದರೆ ರೈಗಳ ಕಾವ್ಯ ಕಾಸರಗೋಡಿಗರ ಮನಸ್ಸುಗಳಲ್ಲಿ ಆಶಯದ ಬೆಳಕಾಗಿ ಪ್ರಜ್ವಲಿಸುತ್ತಲೇ ಇದೆ. ಕವಿ ರೈ ಅವರು ಬರೆದಂತೆ, ನನ್ನ ಪೆನ್ನೆ ಗಡಿಯ ಸೇತು, ನನ್ನ ಕನ್ನಡವೇ ನನ್ನ ನಾಡು. ನನ್ನ ಪೆನ್ನೆ ಗಡಿಯ ಸೇತು, ನನ್ನ ಕನ್ನಡವೇ ನನ್ನ ನಾಡು. ಈ ಪದಗಳು ಜನರ ಶಬ್ದವಾದಾಗ ಅದು ಹೋರಾಟಕ್ಕಿಂತಲೂ ದೊಡ್ಡ ಕ್ರಾಂತಿಯ ಜ್ವಾಲೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ. ಒಟ್ಟಾರೆ ಕಾಸರಗೋಡಿಗಾಗಿ ರೈ ಅವರು ಬರೆದ ಕವಿತೆಗಳು ಇಂದಿಗೂ ಅಕ್ಷರದ ಬೆಳಕಾಗಿ ಬೆಳಗುತ್ತಲೇ ಇವೆ. ಈ ಬೆಳಕು ಕರ್ನಾಟಕದ ನಮ್ಮ ನೆಲಕ್ಕೆ ಮತ್ತು ಕನ್ನಡ ಭುವನೇಶ್ವರಿಯ ಉಡಿಗೆ ಕಾಸರಗೋಡು ಬಾಗಿನವಾಗಿ ತುಂಬಿಕೊಂಡಾಗ ಕವಿ ಹೃದಯ ಮನತುಂಬಿ ಕುಣಿದಾಡಲಿದೆ. ವಿಶೇಷ ವರದಿ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.